ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ರೇಪ್ ಆಫ್ ದ ಲಾಕ್. ಬರೆದವರು ಅಲೆಕ್ಸಾಂಡರ್ ಪೋಪ್. ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ಕೃತಿ ಬರೆದಂಥ ವರ್ಷ 1712. ಇದು ರೀಪಬ್ಲಿಷ್ ಆದ ವರ್ಷ 1714. ಅಲೆಕ್ಸಾಂಡರ್ ಪೋಪ್ ಅವರಿಗೆ ಬಹಳಾನೇ ಆತ್ಮೀಯರಾಗಿದ್ದ ಗೆಳೆಯ ಜಾನ್ ಕ್ಯಾರೆಲ್. ಇವರಿಬ್ಬರ ಮಧ್ಯೆ ಒಳ್ಳೆಯ ಸ್ನೇಹವಿದ್ದರೂ ಫ್ಯಾಮಿಲಿಯ ಕಾರಣದಿಂದ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು. ಈ ರೇಪ್ ಆಫ್ ದ ಲಾಕ್ ಅನ್ನುವ ಕೃತಿ ಏನಿದೆ, ಇದು ನಿಜವಾದ ಘಟನೆಯನ್ನು ಆಧಾರಿತ ಕೃತಿಯಾಗಿದೆ. ಲಾರ್ಡ್ ಪೀಟರ್ ಈ ಕೃತಿಯಲ್ಲಿ ಅರಬೆಲ್ಲಾ ಫಾರ್ಮರ್ನ ಲಾಕ್ ಏನಿತ್ತು, ಕೂದಲೇನಿತ್ತು, ಅದನ್ನು ಕಟ್ ಮಾಡಿ ಅಲ್ಲೊಂದು ದೊಡ್ಡ ಸೀನ್ ಕ್ರಿಯೇಟ್ ಆಗ್ತದೆ. ಅವರಿಬ್ಬರ ಮಧ್ಯೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತದೆ, ಜಗಳ ಆಗ್ತದೆ. ಇವರಿಬ್ಬರ ಜಗಳವನ್ನು ಸಾಲ್ವ್ ಮಾಡಲಿಕ್ಕೆ ಜಾನ್ ಕ್ಯಾರೆಲ್ ಕವಿಯಾದ ಅಲೆಕ್ಸಾಂಡರ್ ಪೋಪ್ ಅವರಲ್ಲಿ ಏನಾದರೂ ವ್ಯಂಗ್ಯಾತ್ಮಕವಾಗಿ ಕವಿತೆಯನ್ನು ಅಥವಾ ಕೃತಿಯನ್ನು ಏನಾದರೂ ಬರಿ ಅಂತ ಕೇಳಿಕೊಳ್ತಾರೆ. ಅದರ ಪ್ರಕಾರವೇ ಬರೆದಂಥ ಕೃತಿ ರೇಪ್ ಆಫ್ ದ ಲಾಕ್. ಅಲೆಕ್ಸಾಂಡರ್ ಪೋಪ್ ಅವರು ಈ ಮಾಕ್ ಎಪಿಕ್ ಎನ್ನಬಹುದಾದ ಈ ಕೃತಿಯನ್ನು ಬರೆಯುವ ಆರಂಭದಲ್ಲೇ ಪ್ರಥಮ ಸಾಲುಗಳಲ್ಲೇ ಈ ಕೃತಿಯ ಕುರಿತಾಗಿ ಹೇಳ್ತಾರೆ, ಇಲ್ಲೊಂದು ಭಯಂಕರವಾದ ಅಪರಾಧ ಆಗಿದೆ ಎಂದು. ಒಬ್ಬ ಲಾರ್ಡ್ ಸುರದ್ರೂಪಿಯಾದ ಒಬ್ಬಳು ಸುಂದರಿಗೆ ತೊಂದರೆಯನ್ನು ಕೊಟ್ಟ. ಆ ಸುಂದರ ಹುಡುಗಿ ಆ ಲಾರ್ಡನ್ನು ರಿಜೆಕ್ಟ್ ಮಾಡಿದ್ದಳು. ಆ ಡಿಕ್ಲರೇಷನ್ನ ನಂತರ ಈ ಭಯಾನಕವಾದ ಅಪರಾಧ ನಡೆಯಿತು. ಕೃತಿಯಲ್ಲಿ ಏನಿದೆ ನೋಡೋಣ. ಮೊದಲನೇದಾಗಿ ಈ ಕೃತಿಯಲ್ಲಿನ ಕ್ಯಾರೆಕ್ಟರ್ಸ್ ಯಾವುದು ನೋಡೋಣ. ಮೊದಲನೇ ಕ್ಯಾರೆಕ್ಟರ್ ಬಂದು ಬೆಲಿಂಡಾ ಅವರ ನಿಜವಾದ ಹೆಸರು ಬಂದು ಅರಬೆಲ್ಲಾ ಫಾರ್ಮರ್. ಈಕೆ ರೋಮನ್ ಕ್ಯಾಥೋಲಿಕ್ ಫ್ಯಾಮಿಲಿಗೆ ಒಳಗೊಂಡಿದ್ದಳು. ಲಾರ್ಡ್ ಪೀಟರ್ ಈಕೆಯ ಕೂದಲನ್ನು ಕತ್ತರಿಸಿದ್ದ. ಈ ಕಾರಣದಿಂದಾಗಿಯೇ ಇವರಿಬ್ಬರ ಫ್ಯಾಮಿಲಿ ಅಂದರೆ ಲಾರ್ಡ್ ಪೀಟರ್ ಮತ್ತು ಅರಬೆಲ್ಲಾ ಫಾರ್ಮರ್ನ ಫ್ಯಾಮಿಲಿಯ ಮಧ್ಯೆ ಬಹಳ ದೊಡ್ಡ ಜಗಳ ಆಗ್ತದೆ. ಎರಡನೇ ಕ್ಯಾರೆಕ್ಟರ್ ಬಂದು ದ ಬ್ಯಾರನ್ ಬೇರೆ ಯಾರೂ ಅಲ್ಲ, ಲಾರ್ಡ್ ಪೀಟರ್ನ ಕ್ಯಾರೆಕ್ಟರೇ ಆಗಿದೆ. ಈತ ಕೂಡ ಪೋಪ್ನ ಸರ್ಕಲ್ನವನೇ ಆಗಿದ್ದ. ಈತನೇ ಅರಬೆಲ್ಲನ ಕೂದಲನ್ನು ಕತ್ತರಿಸುವಂತಹದ್ದು. ಅದರಂತೆ ಬ್ಯಾರನ್ ಕೂಡ ಈ ಕೃತಿಯಲ್ಲಿ ಬೆಲಿಂಡನ ಕೂದಲನ್ನು ಕತ್ತರಿಸ್ತಾನೆ. ನಂತರದ ಕ್ಯಾರೆಕ್ಟರ್ ಬಂದು ಕ್ಯಾರೆಲ್. ಈತ ಅಲೆಕ್ಸಾಂಡರ್ ಪೋಪ್ನ ದೋಸ್ತಾಗಿದ್ದ. ಇವನಿಂದಾಗಿಯೇ ಪೋಪ್ ರೇಪ್ ಆಫ್ ದ ಲಾಕ್ ಅನ್ನುವ ಈ ಕೃತಿಯನ್ನು ಬರೆಯುವ ಹಾಗಾಯಿತು. ಇನ್ನೊಂದು ಕ್ಯಾರೆಕ್ಟರ್ ಬಂದು ಶಾಕ್. ಇದು ಬೆಲಿಂಡಾ ಸಾಕಿದ ನಾಯಿ, ಲ್ಯಾಬ್ರಡಾರ್ ಜಾತಿಯ ಒಂದು ನಾಯಿ. ಇದರ ಶರೀರದಲ್ಲಿ ಬಹಳನೇ ಕೂದಲಿತ್ತು. ನಂತರದ ಕ್ಯಾರೆಕ್ಟರ್ ಬಂದು ಏರಿಯಲ್. ಇದೊಂದು ಸ್ಪಿರಿಟ್ ಆಗಿದೆ ಮತ್ತು ಬೆಲಿಂಡಾನ ಗಾರ್ಡಿಯನ್ ಕೂಡ ಹೌದು. ಅದಲ್ಲದೆ ಇನ್ನೊಂದಷ್ಟು ಸ್ಪಿರಿಟ್ಗಳು ಇವೆ. ಅಲ್ಲದೆ ಇನ್ನೊಂದು ಕ್ಯಾರೆಕ್ಟರ್ ಬಂದು ಕ್ಲೆರಿಸಾ. ಈಕೆ ಪಾರ್ಟಿಯಲ್ಲಿ ಭಾಗವಹಿಸಿದ್ದ ಒಬ್ಬಳು ಮಹಿಳೆ. ಬ್ಯಾರನ್ಗೆ ಸೀಸರನ್ನು ಕೊಟ್ಟವಳು ಇವಳೆ. ಆ ಕತ್ತರಿಯಿಂದಲೇ ಬ್ಯಾರನ್ ಬೆಲಿಂಡಾಳ ಕೂದಲು ಕತ್ತರಿಸಿದ್ದ. ಇನ್ನೊಂದು ಕ್ಯಾರೆಕ್ಟರ್ ಬಂದು ಹೆಲೆಸ್ಟ್ರೀಸ್. ಇವಳು ಬೆಲಿಂಡಾನ ಒಬ್ಬಳು ಸ್ನೇಹಿತೆಯಾಗಿದ್ದಳು. ನಂತರದ ಕ್ಯಾರೆಕ್ಟರ್ ಸರ್ ಪ್ಲ್ಯೂಮ್. ಇವನು ಫೆಲಿಸ್ಟ್ರೀಸ ಪ್ರೇಮಿಯಾಗಿದ್ದ ಮತ್ತು ಬೆಲಿಂಡಾನ ಬ್ರದರ್ ಕೂಡ ಹೌದು. ಇಷ್ಟೆಲ್ಲ ಈ ಕವಿತೆಯಲ್ಲಿ ಬರುವ ಕ್ಯಾರೆಕ್ಟರ್ಸ್ಗಳಾಗಿವೆ. ಈಗ ನಾವು ಈ ಕವಿತೆಯಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಬೆಲಿಂಡಾಳ ಕೂದಲು ಕಟ್ ಮಾಡುವ ಆ ಘಟನೆ ಒಂದು ಮಾಕ್ ಎಪಿಕ್ ಆಗಿ ಕ್ರಿಯೇಟ್ ಆಗಿದೆ. ಈ ಕವಿತೆ ಆರಂಭವಾಗುವುದು ಬೆಲಿಂಡಳಿಂದ. ಬೆಲಿಂಡಾ ಮಲಗಿದ್ದಳು. ಎಚ್ಚರಗೊಳ್ಳುವಾಗ ತುಂಬಾ ಲೇಟ್ ಆಗಿತ್ತು. ಅವಳ ಗಾರ್ಡಿಯನ್ ಆಗಿರೋ ಏರಿಯಲ್ ಅವಳ ಹತ್ತಿರ ಬಂತು. ಅವಳಿಗೊಂದು ವಾರ್ನಿಂಗ್ ಕೊಡ್ತದೆ, ಏನಂದರೆ ಈ ದಿವಸ ತುಂಬಾ ಜಾಗೃತೆಯಿಂದ ಇರಬೇಕು. ಇದೆಲ್ಲವನ್ನ ಬೆಲಿಂಡಾಳಿಗೆ ಏರಿಯಲ್ ಅವಳ ಕನಸಿನಲ್ಲಿ ಬಂದು ಹೇಳಿತ್ತು. ಬೆಲಿಂಡಾ ಈ ದಿನ ತುಂಬ ಜಾಗೃತೆಯಿಂದ ಇರಬೇಕು ಎಂದು. ಯಾಕೆಂದರೆ ಆ ದಿನ ಆಕೆಗೆ ಏನೋ ಒಂದು ಕೆಟ್ಟ ಘಟನೆ ಆಗಲಿಕ್ಕಿದೆ. ಬೆಲಿಂಡಾ ಲೇಟಾಗಿ ಏನು ಹೇಳ್ತಾಳೆ. ಆಮೇಲೆ ಅವಳಿಗೆ ಕೊಟ್ಟಂತಹ ಗೈಡ್ಲೈನ್ಸನ್ನು ಕೂಡ ಮರೆತು ಬಿಡ್ತಾಳೆ. ತನ್ನ ಕೆಲಸದಲ್ಲಿ ತೊಡಗಿಕೊಂಡು ಬಿಡ್ತಾಳೆ. ಅವಳ ಜೊತೆ ಗಾರ್ಡಿಯನ್ ಆಗಿರೋ ಸ್ಪಿರಿಟ್ಸ್ಗಳು ಅವಳ ಕೆಲಸದಲ್ಲಿ ತುಂಬಾ ಸಹಕಾರಿಯಾಗಿದ್ದವು. ಬೆಲಿಂಡಾಳ ಕೂದಲು ತುಂಬಾ ಸುಂದರವಾಗಿತ್ತು. ಹಾಗಂತ ಬೆಲಿಂಡಾಳಿಗೆ ತನ್ನ ಸುಂದರವಾದ ಕೂದಲುಗಳ ಕುರಿತು ತುಂಬಾ ಹೆಮ್ಮೆ ಇತ್ತು. ಇಲ್ಲಿ ಅಲೆಕ್ಸಾಂಡರ್ ಪೋಪ್ ಬೆಲಿಂಡಾಳ ಕೂದಲನ್ನು ವರ್ಣಿಸ್ತಾ ಹೇಳ್ತಾರೆ, 2 ಲಾಕ್ಗಳಿದ್ದವು ಕೂದಲಲ್ಲಿ. ಇಲ್ಲಿ ಲಾಕ್ ಅಂದರೆ ಸುರುಳಿಯಾಗಿ ನೇತಾಡುವಂತಹ ಕೂದಲು. ಇದು ನೋಡಲಿಕ್ಕೆ ಬಹಳನೇ ಸುಂದರವಾಗಿ ಕಾಣ್ತಾ ಇತ್ತು. ಬೆಲಿಂಡಾ ಥೇಮ್ಸ್ ನದಿಯ ಮೂಲಕ ಹ್ಯಾಂಪ್ಟನ್ ಕೋರ್ಟ್ ಅನ್ನುವ ಪ್ಯಾಲೇಸಿಗೆ ಬರ್ತಾಳೆ. ಇದು ಲಂಡನ್ ಹತ್ತಿರ ಇರುವಂತಹ ಒಂದು ರಾಯಲ್ ರೆಸಿಡೆನ್ಸ್ ಆಗಿದೆ. ಇಲ್ಲಿ ಆ ಪ್ರದೇಶದ ಎಲ್ಲ ವೆಲ್ದಿ ಮ್ಯಾನುಗಳು ಪಾರ್ಟಿ ಅರೇಂಜ್ ಮಾಡಿ ಎಲ್ಲ ಸೇರಿದ್ದರು. ಅಲ್ಲಿಗೆ ಬೆಲಿಂಡಾ ಕೂಡ ಹೋಗ್ತಾಳೆ. ಆ ವೆಲ್ದಿ ಮನುಷ್ಯರ ಮಧ್ಯೆ ಬ್ಯಾರನ್ ಅನ್ನೋ ಒಬ್ಬ ವ್ಯಕ್ತಿ ಕೂಡ ಇದ್ದ. ಅವನಿಗೆ ಬೆಲಿಂಡಾಳ ಮೇಲೆ ತುಂಬಾ ಮನಸ್ಸಿತ್ತು. ಆದರೆ ಬೆಲಿಂಡಾ ಅವನನ್ನು ತಿರಸ್ಕರಿಸಿದ್ದಳು. ಆತನಿಗೂ ಕೂಡ ಬೆಲಿಂಡಾಳ ಸುಂದರವಾದ ಕೂದಲ ಮೇಲೆ ಕಣ್ಣಿತ್ತು. ಅಲ್ಲಿ 2 ಸುಂದರವಾದ ಲಾಕುಗಳಿದ್ದವು, ಅಂದರೆ ಸುರುಳಿಯಾಗಿರುವ ಕೂದಲ ರಾಶಿ ಇತ್ತು. ಅದರಲ್ಲಿ ಒಂದನ್ನಾದರೂ ನಾನು ಈ ದಿವಸ ಕತ್ತರಿಸ್ತೇನೆ ಅಂತ ಚಾಲೆಂಜ್ ಮಾಡಿದ್ದ. ಏರಿಯಲ್
ಈ ಎಲ್ಲ ವಿಷಯಗಳ ಕುರಿತು ಆಲ್ರೆಡಿ ಅವಳಿಗೆ ಗೊತ್ತಾಗಿತ್ತು. ಆದರೆ ಯೋಚನೆ ಆಗಿತ್ತು ಇದನ್ನು ಹೇಗೆ ತಡೆಯೋದು ಎಂದು. ಅದಕ್ಕೆ ಮೊದಲೇ ಮುನ್ಸೂಚನೆ ಬಂದಿತ್ತು, ಇವತ್ತು ಬೆಲಿಂಡಳ ಜೊತೆ ತುಂಬ ಕೆಟ್ಟ ಘಟನೆ ನಡೆಯೋದಿದೆ. ಆದರೆ ಅದನ್ನು ತಡೆಯೋದು ಹೇಗೆ? ಏರಿಯಲ್ನ ಜೊತೆ ಇನ್ನೊಂದಷ್ಟು ಸ್ಪಿರಿಟ್ಗಳಿತ್ತು. ಆ ಎಲ್ಲ ಸ್ಪಿರಿಟ್ಗಳನ್ನು ಏರಿಯಲ್ ತನ್ನ ಬಳಿಗೆ ಕರೆದು ಹೇಳ್ತದೆ, ಬೆಲಿಂಡಳ ಕುರಿತು ಈ ದಿನ ತುಂಬ ವಿಶೇಷವಾದ ಕಾಳಜಿ ಅಥವಾ ಗಮನವನ್ನು ಕೊಡಿ, ಯಾಕಂದರೆ ಇವತ್ತು ಬೆಲಿಂಡಳಿಗೆ ತುಂಬಾ ಕೆಟ್ಟದಾಗೋದಿದೆ ಎಂದು. ಈ ಪಾರ್ಟಿಯಲ್ಲಿ ತುಂಬ ರಿಚೆಸ್ಟ್ ಪರ್ಸನ್ಗಳೆಲ್ಲ ಸೇರಿಕೊಂಡಿದ್ದರು ಮತ್ತು ಅವರೆಲ್ಲರೂ ಕಾರ್ಡ್ಸ್ ಗೇಮನ್ನು ಆಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಬ್ಯಾರನ್ ತನ್ನ ಚಾಣಾಕ್ಷತನವನ್ನು ಬಳಸಿಕೊಂಡು ಬೆಲಿಂಡಳ ಒಂದು ಲಾಕನ್ನು ಕತ್ತರಿಸಿದ. ಇದರ ಕುರಿತು ಒಂದಷ್ಟು ಸಲ ಈ ಸ್ಪಿರಿಟ್ಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಕೊನೆಗೆ ತನ್ನ ಕೆಲಸದಲ್ಲಿ ಬ್ಯಾರನ್ ಸಕ್ಸಸ್ ಆಗ್ತಾನೆ, ಅವಳ ಕೂದಲು ಕತ್ತರಿಸಿ ಬಿಡ್ತಾನೆ. ಈಗ ಬೆಲಿಂಡಳಿಗೂ ಗೊತ್ತಾಗತ್ತೆ, ನನ್ನ ಒಂದು ಕಡೆಯ ಕೂದಲನ್ನು ಸುರುಳಿಯಾದ ಸುಂದರ ಕೂದಲನ್ನು ಕತ್ತರಿಸಿದ್ದಾನೆ ಎಂದು. ಬೆಲಿಂಡಳಿಗೆ ದೊಡ್ಡ ಆಘಾತ ಆಗತ್ತೆ, ಕಿರ್ಚಾಡ್ತಾಳೆ ಒಮ್ಮೆಲೆ. ಬ್ಯಾರನ್ ತುಂಬ ಖುಷಿಯಿಂದ ತನ್ನ ಸಂಭ್ರಮವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದ. ಪಾರ್ಟಿಯಲ್ಲಿದ್ದಷ್ಟು ಜನರು ಬೆಲಿಂಡಳ ಕಿರಿಚಾಟವನ್ನು ನೋಡ್ತಾ ಇದ್ರು. ಬ್ಯಾರನ್ ಕತ್ತರಿಸಿದ ಕೂದಲನ್ನು ಆಕೆಗೆ ಪುನಃ ನೀಡ್ತಾನೆ. ಆಕೆ ಆತನ ಜೊತೆ ಆ ಕೂದಲನ್ನು ಕೇಳ್ತಾಳೆ, ಆದರೆ ಆತ ಕೊಡಲಿಕ್ಕೆ ನಿರಾಕರಣೆ ಮಾಡ್ತಾನೆ. ಈಗ ಅವರಿಬ್ಬರ ಮಧ್ಯೆ ಇದ್ದ ಸಂಘರ್ಷ ಪುನಃ ಜೋರಾಗುತ್ತೆ. ತಲೆಸ್ಟ್ರೀಸ್ ಅನ್ನುವ ಬೆಲಿಂಡಳ ಗೆಳತಿ ಸರ್ ಪ್ಲ್ಯೂಮ್ನ ಜೊತೆ ಹೇಳ್ತಾನೆ, ನೀನು ಬ್ಯಾರನ್ನ ಜೊತೆ ಯುದ್ಧ ಮಾಡು ಹಾಗೂ ಬೆಲಿಂಡಳ ಕೂದಲನ್ನು ರಿಟರ್ನ್ ಕೊಡಿಸು. ಕ್ಲೇರಿಸಾ ಯಾರಿದ್ದಾಳೆ, ಈ ಎಲ್ಲ ಕೆಲಸಕ್ಕೆ ಸಹಕಾರ ಮಾಡಿದವಳು, ಅವಳಿಗ ಬೆಲಿಂಡನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ, ದಯವಿಟ್ಟು ನಿನ್ನ ಕೋಪವನ್ನು ಶಮನಗೊಳಿಸು ಎಂದು. ಬೆಲಿಂಡ ಅಷ್ಟಕ್ಕೆ ನಿಲ್ಲದೆ ಅಲ್ಲಿದ್ದ ಹೆಂಗಸರು ಗಂಡಸರೆಲ್ಲ ಮೇಲೆಲ್ಲ ಕಿರುಚಾಡಲಿಕ್ಕೆ ಆರಂಭಿಸ್ತಾಳೆ. ಆ ಕಿರುಚಾಟದಲ್ಲಿ ಆಕೆಯ ಸುಂದರವಾದ ಕೂದಲು ಎಲ್ಲ ಹರಡಿಕೊಂಡು ಹಾರಾಡ್ತಾ ಇರ್ತದೆ. ಅದನ್ನು ಆಕೆ ಮಾತಾಡ್ತಾನೆ ಸರಿ ಮಾಡ್ತಾ ಇರ್ತಾಳೆ. ತಕ್ಷಣದಲ್ಲಿ ಆಕೆಯ ಕೂದಲು, ಕತ್ತರಿಸಲ್ಪಟ್ಟ ಕೂದಲಿನ ಬುಡ ಏನಿತ್ತು ಅದು ತಲೆಯಿಂದ ಬೇರ್ಪಟ್ಟ ಹಾಗೆ ಕಾಣ್ತಾ ಇತ್ತು. ಇಲ್ಲಿ ನಮ್ಮ ಪೋಯೆಟ್ ಆದ ಅಲೆಕ್ಸಾಂಡರ್ ಪೋಪ್ ಅವರು ಕೂಡ ತನ್ನ ಕವಿತೆಯ ಮೂಲಕ ಬೆಲಿಂಡಳಿಗೆ ಸಾಂತ್ವನವನ್ನು ನೀಡ್ತಾ ಇದ್ದಾರೆ. ಆ ಸಾಂತ್ವನ ಹೇಗಿತ್ತು ಅಂದರೆ, ಬೆಲಿಂಡಾ ಚಿಂತಿಸಬೇಡ, ನಿನ್ನ ಕೂದಲು ಏನಿತ್ತು ಅದು ಎಲ್ಲೂ ಹೋಗಲಿಲ್ಲ, ಅದು ಸ್ವರ್ಗಕ್ಕೋಗಿದೆ, ಅದು ಅಮರವಾಗಿದೆ ಎಂದು ಕವಿ ವರ್ಣಿಸಿದ್ದಾರೆ. ಇದೊಂದು ಸಣ್ಣ ಈವೆಂಟ್. ಅದರ ಕುರಿತಾಗಿ ರೇಪ್ ಆಫ್ ದ ಲಾಕ್ ಅನ್ನುವ ಸುಂದರ ಮಾಕ್ ಎಪಿಕ್ ಕವಿತೆಯನ್ನು ಅಲೆಕ್ಸಾಂಡರ್ ಪೋಪ್ ಅನ್ನುವ ಗ್ರೇಟ್ ಪೋಯೆಟ್ ಬರೆದಿದ್ದಾರೆ. ಇದು ತುಂಬಾ ಲಾಂಗ್ ಆದ ಕವಿತೆ, ಒಟ್ಟಿಗೆ 5 ಕ್ಯಾಂಟೋಸಲ್ಲಿ ಡಿವೈಡ್ ಆಗಿದೆ. ಇದರ ಶಾರ್ಟ್ ಸಮ್ಮರಿಯನ್ನು ನಿಮಗೆ ಕೊಡುವ ಪ್ರಯತ್ನವನ್ನು ಮಾಡಿದ್ದೇನೆ. ನನ್ನ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.